ಅಸ್ಸಲಾಮು ಅಲೈಕುಂ ಬ್ರದರ್ಸ್ ಅಂಡ್ ಸಿಸ್ಟರ್ಸ್, ಹೆಂಗಿದ್ರ ನೀವೆಲ್ಲರೂ? ನಾನು ನಿಮ್ಮ ಮುಸ್ಲಿಂ ಕನ್ನಡಿಗ. ಇವತ್ತಿನ ಪ್ರಶ್ನೆ ಏನೆಂದರೆ, ಮುಸ್ಲಿಮರಿಗೆ ಗುದ ಸಂಭೋಗ ಅಥವಾ ಆನಲ್ ಸೆಕ್ಸ್ ಯಾಕೆ ಹರಾಮ್? ಬ್ರದರ್, ಚೆನ್ನಾಗಿರೋ ಪ್ರಶ್ನೆ ಕೇಳಿದ್ರ. ಇಸ್ಲಾಂ ಅಲ್ಲಿ ಹಸ್ಬೆಂಡ್ ಮತ್ತು ವೈಫ್ ನಡುವೆ ಇಂಟಿಮೆಸಿ ಹಲಾಲ್ ಅಂತ ನಮ್ ಎಲ್ಲಾರ್ಗೂ ಗೊತ್ತು. ಮತ್ ಆದರೆ ಇದೇ ಯಾಕೆ ಹರಾಮು? ಗುದ ಸಂಭೋಗ ಯಾಕೆ ಹರಾಮ್? ಇದರ ರೀಸನ್ ಸಿಂಪಲ್ ಏನಂದ್ರೆ, ಅಲ್ಲಾನ ಕಮಾಂಡ್ ಇದು, ನಬಿ ಇದನ್ನ ನಿಷೇಧ ಮಾಡಿದ್ರು. ಸೈನ್ಸ್ ಇದರ ಬಗ್ಗೆ ತುಂಬಾ ಡಿಸ್ಅಡ್ವಾಂಟೇಜ್ಗಳು ಹೇಳುತ್ತೆ. ಮತ್ತೆ ನಮ್ಮ ಹಿಂದೂ ಸ್ಕ್ರಿಪ್ಚರ್ಗಳು ಕೂಡ ಇದರ ಬಗ್ಗೆ ನಿಷೇಧ ಮಾಡಿದ್ದಾರೆ. ಬನ್ನಿ ನಿಮ್ಗೆ ಒಂದ್ ಮೇಲೆ ಒಂದ್ ನಿಮ್ಗೆ ಎತ್ಕೊಂಡು ಹೋಗ್ತೀನಿ, ಹಿಂಗೆಲ್ಲ ಹೇಳ್ಕೊಂಡು. ಮೊದಲು ಒಂದು ಬೇಸಿಕ್ ಪಾಯಿಂಟ್. ಇಸ್ಲಾಂ ಅಲ್ಲಿ ಮ್ಯಾರೇಜ್ ಒಳಗೆ ಹಸ್ಬೆಂಡ್ ಮತ್ತು ವೈಫ್ ನಡುವೆ ಇಂಟಿಮೆಸಿ ಹಲಾಲ್ ಮತ್ತು ಪರ್ಮಿಷನ್ ಇದೆ. ಆದ್ರೆ ಮ್ಯಾರೇಜ್ ಹಲಾಲ್ ಅಂದ್ರೆ ಮ್ಯಾರೇಜ್ ಒಳಗಿನ ಪ್ರತಿಯೊಂದು ಸೆಕ್ಷುವಲ್ ಆಕ್ಟು ಆಟೋಮ್ಯಾಟಿಕಲಿ ಹಲಾಲ್ ಅಂತ ಹೇಳೋಂಗಲ್ಲ. ಈ ವಿಡಿಯೋಲಿ ನಾವು ಮೇನ್ಲಿ 4 ಆಂಗಲ್ಸ್ ಇಂದ ನೋಡೋಣ. ಒಂದು, ಕುರಾನ್ ಏನ್ ಹೇಳುತ್ತೆ, ನಮ್ಮ ನಬಿ ಜೀವನ ಹೆಂಗಿತ್ತು, ನಮ್ಮ ಹಿಂದೂ ಸ್ಕ್ರಿಪ್ಚರ್ಸ್ ಗಳು ಏನ್ ಹೇಳ್ತಾರೆ, ಮತ್ತು ಮೆಡಿಕಲ್ ಸೈನ್ಸ್ ಏನ್ ಹೇಳುತ್ತೆ. ಲಾಸ್ಟ್ ಅಲ್ಲಿ ಇಬ್ಬರ ಕನ್ಸೆಂಟ್ ಇದ್ರೆ ಪ್ರಾಬ್ಲಮ್ ಏನು, ಈ ಕ್ವೆಶನ್ ಕೂಡ ಆನ್ಸರ್ ಮಾಡೋಣ. ಮೊದಲು ಕುರಾನ್ ನೋಡೋಣ. ಕುರಾನ್ ಅಲ್ಲಿ ಅಲ್ಲಾ ಸೂರ್ಯ ಬಹರಲ್ಲಿ ಏನ್ ಹೇಳ್ತಾರಂದ್ರೆ, ನಿಮ್ಮ ಹೆಂಡತಿಗಳು ನಿಮ್ ಒಂದ್ ಪ್ಲೇಸ್ ಆಫ್ ಕಲ್ಟಿವೇಶನ್, ನೀವು ಆ ಪ್ಲೇಸ್ ನ ಕಲ್ಟಿವೇಶನ್ಗೆ ಯಾವಾಗ ಬೇಕು ಅವಾಗ ಬನ್ನಿ. ಇಲ್ಲಿ ಒಂದು ಇಂಪಾರ್ಟೆಂಟ್ ವರ್ಡ್ ಇದೆ, ಟಿಲ್ಟ್ ಅಂತ. ಟಿಲ್ಟ್ ಅಂದ್ರೆ ಕಲ್ಟಿವೇಶನ್ ಫೀಲ್ಡ್ ಅಂತ, ಕೃಷಿ ಭೂಮಿ ಅಥವಾ ಗದ್ದೆ ಅಥವಾ ಹೊಲ. ಅಲ್ಲ ವೈಫ್ ನ ಕಲ್ಟಿವೇಶನ್ ಫೀಲ್ಡ್ ಗೆ ಕಂಪೇರ್ ಮಾಡ್ತಾರೆ. ಆದ್ರೆ ಸೆಕ್ಷುಯಲ್ ಇಂಟರ್ ಕೋರ್ಸ್ ವೈಫ್ ಗೆ ಪರ್ಮಿಷನ್ ಇದೆ. ಮತ್ತೆ ಹೌ ಎವರ್ ಯು ವಿಶ್ ಅಂದ್ರೆ ಏನು, ಡಿಫ್ರೆಂಟ್ ಪೊಸಿಷನ್ಸ್ ಅಥವಾ ಡಿಫ್ರೆಂಟ್ ಮ್ಯಾನರ್ ಅಲ್ಲಿ ಫ್ಲೆಕ್ಸಿಬಿಲಿಟಿ ಇದೆ. ಆದ್ರೆ ಇದನ್ನ ಎಲ್ಲಾ ರೀತಿಯ ಸೆಕ್ಷುಯಲ್ ಇಂಟರ್ ಕೋರ್ಸ್ ಪರ್ಮಿಷನ್ ಅಂತ ಅರ್ಥ ಮಾಡ್ಕೊಳ್ಳಂಗಿಲ್ಲ. ಯಾಕಂದ್ರೆ ಕುರಾನ್ ಒಂದು ವರ್ಸ್ನ ಅರ್ಥ ಮಾಡ್ಕೊಳ್ಬೇಕಂದ್ರೆ ಪ್ರೊಫೆಟ್ ಅವರು ಅದನ್ನ ವರ್ಸ್ನ ಹೆಂಗ್ ಅವ್ರ ಲೈಫ್ ಅಲ್ಲಿ ಇಂಪ್ಲಿಮೆಂಟ್ ಮಾಡ್ಕೊಂಡು ಅವ್ರ ಜೀವನ ಹೆಂಗ್ ಮಾಡುದು ಅಂತ ನೋಡ್ಬೇಕು. ಹಾಗಾದ್ರೆ ಬನ್ನಿ ನೋಡೋಣ ನಮ್ಮ ಪ್ರೊಫೆಟ್ ಅವರು ಇದರ ಬಗ್ಗೆ ಏನ್ ಹೇಳ್ತಾರೆ ಅಂತ. ಅವರು ನಮ್ಗೆ ಸ್ಪಷ್ಟವಾಗಿ ಹೇಳಿದ್ದಾರೆ, ನಮ್ಮ ಪ್ರೊಫೆಟ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು, ಯಾ ಡು ನಾಟ್ ಹ್ಯಾವ್ ಇಂಟರ್ ಕೋರ್ಸ್ ವಿತ್ ವುಮೆನ್ ಥ್ರೂ ಆನಸ್. ಹಂಗಂದ್ರೆ ನೀವು ಸಂಭೋಗಗಳನ್ನು ಮಾಡಬೇಡಿ ಮಹಿಳೆಯರ ಜೊತೆ ಅವರ ಹಿಂಭಾಗದಲ್ಲಿ, ಅವರ ಗುದದಲ್ಲಿ. ಮತ್ತೆ ಏನ್ ಹೇಳಿದಾರೆ ಗೊತ್ತಾ ಇವರು, ಯಾರು ಹಿಂಭಾಗದಲ್ಲಿ ಸಂಭೋಗಗಳನ್ನು ಮಾಡ್ತಾರೆ, ಗುದದಲ್ಲಿ ಯಾರು ಸಂಭೋಗ ಅವರ ಹೆಂಡತಿಯ ಗುದದಲ್ಲಿ ಮಾಡ್ತಾರೆ, ಅವರ ಮೇಲೆ ಶಾಪ ಇದೆ ಅಂತ ಹೇಳಿದ್ದಾರೆ. ಇಲ್ಲಿ ರೂಲಿಂಗ್ ಕ್ಲಿಯರ್ ಇದೆ, ಮ್ಯಾರೇಜ್ ಇದ್ರು ಆನಲ್ ಇಂಟರ್ ಕೋರ್ಸ್ ಗುದ ಸಂಭೋಗ ಪರ್ಮಿಷನ್ ಅಲ್ಲ. ಹಸ್ಬೆಂಡ್ ಮತ್ತು ವೈಫ್ ಇಬ್ಬರು ಒಪ್ಪಿಗೆ ಇದ್ದರೂ ಕೂಡ ರೂಲಿಂಗ್ ಚೇಂಜ್ ಆಗಲ್ಲ. ಯಾಕಂದರೆ ಹಲಾಲ್ ಮತ್ತು ಹರಾಮ್ನ ಡಿಸೈಡ್ ಮಾಡುವ ಫೈನಲ್ ಅಥಾರಿಟಿ ನಮ್ಮ ಡಿಸೈರ್, ನಮ್ಮ ಇಚ್ಛೆ ಅಲ್ಲ. ನಮ್ಮ ಭಗವಂತ ಏನ್ ಹೇಳಿದ್ದಾರೆ, ನಮ್ಮ ಪ್ರಾಫಿಟ್ ಏನ್ ಮಾಡಿದ್ದಾರೆ. ಈಗ ತುಂಬಾ ಕಾಮನ್ ಆಬ್ಜೆಕ್ಷನ್ ಅಂದ್ರೆ, ಅಲ್ಲಾನೇ ಹವೆವರ್ ಯು ವಿಶ್ ಅಂತ ಹೇಳಿದ್ದಾರೆ, ಹಾಗಾದ್ರೆ ಆನಲ್ ಇಂಟರ್ ಕೋರ್ಸ್ ಯಾಕೆ ಅಲೌಡ್ ಇಲ್ಲ? ಆನ್ಸರ್ ಸಿಂಪಲ್. ವರ್ಸಲ್ ಯೂಸ್ ಮಾಡಿರೋದು ತಿಲ್ತ್ ಅನ್ನೋ ಪದ, ಗಮನಿಸಿ. ತಿಲ್ತ್ ಅಂದ್ರೆ ಕಲ್ಟಿವೇಶನ್, ಹಂಗಂದ್ರೆ ಕೃಷಿ ಭೂಮಿ, ಗದ್ದೆ ಹೊಲ, ಮಗು ಆಗುವ ಜಾಗ. ಹಾಗೇನೆ ವರ್ಸ್ನ ಮೀನಿಂಗು ವೈಫ್ ಜೊತೆ ಇಂಟರ್ ಕೋರ್ಸ್ ಮಾಡೋದು, ಸಂಭೋಗ ಮಾಡೋದು ಡಿಫ್ರೆಂಟ್ ಪೊಸಿಷನ್ಸ್ ಅಥವಾ ಡಿಫ್ರೆಂಟ್ ಮ್ಯಾನರ್ಸ್ ಅಲ್ಲಿ ಇದೆ. ಆದ್ರೆ ಇಂಟರ್ ಕೋರ್ಸ್ ನಡೆಯುವ ಜಾಗನ ಚೇಂಜ್ ಮಾಡೋದು ಅಂತ ಇಲ್ಲ. ಮತ್ತು ಇದನ್ನೇ ಪ್ರಾಫೆಟ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಕ್ಲಾರಿಫೈ ಮಾಡಿದ್ದಾರೆ. ಅದಕ್ಕೆ ಕುರಾನ್ ಮತ್ತು ನಮ್ಮ ನಬಿ ಜೀವನ ಎರಡನ್ನೂ ಒಟ್ಟಿಗೆ ನೋಡ್ಬೇಕು. ಒಂದ್ ವರ್ಷ ನಾನು ಕುರಾನ್ ನೋಡ್ಕೊಂಡು ಅದನ್ನ ಸ್ಟ್ಯಾಂಡ್ ಅಲೋನ್ ಆಗಿ ಅರ್ಥ ಮಾಡ್ಕೊಂಡ್ರೆ ಮೀನಿಂಗ್ ಇನ್ಕಂಪ್ಲೀಟ್ ಆಗಬಹುದು. ಅದಕ್ಕೆ ಆ ಲೈನ್ ನ ನಮ್ಮ ನಬಿ ಹೆಂಗ ಅವ್ರ ಲೈಫ್ ಅಲ್ಲಿ ಇಂಪ್ಲಿಮೆಂಟ್ ಮಾಡ್ಕೊಂಡಿದ್ದಾರೆ ಅಂತ ನೋಡಿದ್ರೆ ನಮ್ಗೆ ಗೊತ್ತಾಗತ್ತೆ ನಾವೇನ್ ಮಾಡ್ಕೊಳ್ಬೇಕಂತ. ಈಗ ನಮ್ಮ ಹಿಂದೂ ಸ್ಕ್ರಿಪ್ಚರ್ಸ್ ಗಳು ಏನ್ ಹೇಳುತ್ತೆ ನೋಡೋಣ ಬನ್ನಿ. ನೀವು ಮನುಸ್ಮೃತಿ ಚಾಪ್ಟರ್ 11 175 ಓದಿದ್ರೆ ಇದನ್ನ ಒಂದು ಅನ್ಯಾಚುರಲ್ ಅಫೆನ್ಸ್ ಅಂತ ಕರೆದಿದ್ದಾರೆ ವುಮೆನ್ ನ ಜೊತೆ. ಅಂಡ್ ಇದು ಯಾರು ಮಾಡ್ತಾರೋ ಅವರು ಪಶ್ಚಾತ್ತಾಪ ಮಾಡಬೇಕು ಅಂತ ಬಂದಿದೆ ಅದಲ್ಲಿ. ನೀವು ತಿರ್ಗಾ ನೆಕ್ಸ್ಟ್ ಲೈನ್ ಓದಿದ್ರೆ ಮನುಸ್ಮೃತಿ ಚಾಪ್ಟರ್ 11 174 ಅಲ್ಲಿ, ಯಾರು ಮುಂದಿನ ಭಾಗ ಬಿಟ್ಟಿ ಹಿಂದಿನ ಭಾಗ ಅಥವಾ ಯಾವುದೇ ಭಾಗದಿಂದ ಮಾಡಿದ್ರು ಅವ್ರು ಒಂಥರ ದೊಡ್ಡ ರಿಚುವಲ್ ಸ್ನಾನ ಮಾಡ್ಬೇಕಂತ ಇದೆ. ಈಗ ನೀವು ವಸಿಷ್ಠ ಧರ್ಮಸೂತ್ರದಲ್ಲಿ ಏನ್ ಬರುತ್ತಂದ್ರೆ, ಯಾರು ಮುಂದಿನ ಭಾಗ ಮಗು ಆಗುವ ಭಾಗವನ್ನು ಬಿಟ್ಟು ಬೇರೆ ಜಾಗದಲ್ಲಿ ಮಾಡಿದ್ರೆ ಅದೊಂದು ಇಂಪ್ಯೂರ್ ಅದು. ಆಮೇಲೆ ಅವ್ರ ಮೇಲೆ ರೂಲ್ಸ್ ಹಾಕಿ ಅವ್ರನ್ನ ಸ್ವಲ್ಪ ಫೈನ್ಗಳೆಲ್ಲ ಹಾಕ್ಬೇಕು ಅಂತ ಇದೆ. ನೀವು ಯಜ್ಞವಲ್ಕ್ಯ ಸ್ಮೃತಿಯಲ್ಲಿ ನಿಮ್ಗೆ ಎಷ್ಟೋ ಪ್ಯಾಸೇಜ್ಗಳು ನಿಮ್ಗೆ ಸಿಗ್ಬಹುದು. ಯಾರು ಮುಂದಿನ ಭಾಗದಲ್ಲಿ ಬಿಟ್ಟು ಈ ಎಲ್ಲಾ ಪ್ರಾಹಿಬಿಟೆಡ್ ಜಾಗದಲ್ಲಿ ಗುದದಲ್ಲಿ ಅಲ್ಲಿ ಇಲ್ಲಿ ಸಂಭೋಗ ಮಾಡಿದ್ರೆ ಅವ್ರನ್ನ ಮೇಲೆ ಪೆನಾಲ್ಟೀಸ್ ಹಾಕ್ಬೇಕು, ಅದನ್ನ ಪ್ರಾಹಿಬಿಟ್ ಮಾಡ್ಬೇಕಂತ ಇದೆ.
ಹಾಗಾಗಿ ಹಾನೆಸ್ಟ್ ಕನ್ಕ್ಲೂಷನ್ ಏನಂದ್ರೆ, ನೋಡಿ, ನಮ್ಮ ಹಿಂದೂ ಸ್ಕ್ರಿಪ್ಚರ್ಸ್ ಗಳಲ್ಲೂ ಅದೇ ಇರೋದು, ಇದು ಬುಧ ಸಂಭೋಗ ಮಾಡಬೇಡಿ ಅಂತ. ಅಗೇನ್ ನಮ್ಮ ಮೇನ್ ಕ್ವೆಶನ್ ಏನು, ಇಸ್ಲಾಂ ಏನ್ ಹೇಳುತ್ತೆ ಅಂತ. ಅದಕ್ಕೆ ನಾವು ಕುರಾನ್ ಮತ್ತು ನಮ್ಮ ನಬಿ ಕಡೆ ಫೋಕಸ್ ಮಾಡಬೇಕು. ಈಗ ಸೈನ್ಸ್ ಕಡೆ ಬರೋಣ. ಮೆಡಿಕಲ್ ಸೈನ್ಸ್ ಕೂಡ ಆನಲ್ ಇಂಟರ್ಕೋರ್ಸ್ಗೆ ಹೆಲ್ತ್ ರಿಸ್ಕ್ ಇದೆ ಅಂತ ಹೇಳ್ತಾರೆ. USCDC ಪ್ರಕಾರ ರಿಸಿಪ್ಟಿವ್ ಆನಲ್ ಸೆಕ್ಸ್ HIV ಟ್ರಾನ್ಸ್ಮಿಷನ್ಗೆ ಹೈಯೆಸ್ಟ್ ರಿಸ್ಕ್ ಇದೆ ಅಂತ ಬಂದಿದೆ. ಅದಕ್ಕೆ ಒಂದು ಇಂಪಾರ್ಟೆಂಟ್ ರೀಸನ್, ರೆಕ್ಟಲ್ ಲೈನಿಂಗ್ ತುಂಬಾ ಡೆಲಿಕೇಟ್ ಆಗಿರುತ್ತೆ ಮತ್ತು ಟಿಶ್ಯೂ ಡ್ಯಾಮೇಜ್ ಅಥವಾ ಸ್ಮಾಲ್ ಟೇರ್ಸ್ ಸಾಧ್ಯ ಜಾಸ್ತಿ ಇದೆ. ಅದರಿಂದ STI ಟ್ರಾನ್ಸ್ಮಿಷನ್ ರಿಸ್ಕ್, ಟಿಶ್ಯೂ ಇಂಜುರಿ ಮತ್ತೆ ಬ್ಲೀಡಿಂಗ್ ಇದೆಲ್ಲ ರಿಸ್ಕ್ ಇರಬಹುದು. ಆದ್ರೆ ಇಲ್ಲಿ ಒಂದು ಇಂಪಾರ್ಟೆಂಟ್ ಡಿಸ್ಟಿಂಕ್ಷನ್, ನಾವು ಸೈನ್ಸ್ ಇದನ್ನ ಹರಾಮ್ ಅಂತ ಹೇಳಿದ್ದಕ್ಕೆ ನಾವು ಇದನ್ನ ಫಾಲೋ ಮಾಡಲ್ಲ. ನಾವೇನು ಅಲ್ಲ ಇದನ್ನ ಹರಾಮ್ ಮಾಡಿದ್ದಾರೆ ಅಂತ ನಾವು ಹೇಳ್ತೀವಿ. ಯಾಕಂದ್ರೆ ಇಸ್ಲಾಂ ರೂಲಿಂಗ್ ನ ಮೂಲ ಎವಿಡೆನ್ಸ್ ಕುರಾನ್ ಮತ್ತು ನಮ್ಮ ನಬಿ ಏನ್ ಕಲ್ಸಿರೋದು. ಸೈನ್ಸ್ ನಮಗೆ ಕೆಲವು ಪಾಸಿಬಲ್ ಹಾರ್ಮ್ಸ್ ಅರ್ಥ ಮಾಡ್ಕೊಳಕ್ ಹೆಲ್ಪ್ ಮಾಡ್ಬೋದು, ಆದ್ರೆ ಸೈನ್ಸ್ ಇಸ್ಲಾಂನ ರೂಲಿಂಗ್ ನ ಕ್ರಿಯೇಟ್ ಮಾಡಲ್ಲ. ಸೈನ್ಸ್ ಸೈಡ್ ಅಲ್ಲಿ ಮೇನ್ ಕನ್ಸರ್ನ್ಸ್ ಯಾವುವು ಅಂದ್ರೆ, ಫಸ್ಟ್ ಹೈಯರ್ STI ರಿಸ್ಕ್, HIV, ಗನೋರಿಯಾ, ಕ್ಲಾಮ್ಡಿಯಾ, ಸಿಫಿಲ್ಸ್, ಹರ್ಪೀಸ್, HPV ಮತ್ತು ಹೆಪಟೈಟಿಸ್ ಇನ್ಫೆಕ್ಷನ್ಸ್ ಟ್ರಾನ್ಸ್ಮಿಸ್ ಆಗಬಹುದು. ಸೆಕೆಂಡ್ HIV ಟ್ರಾನ್ಸ್ಮಿಷನ್ ರಿಸ್ಕ್. ನೀವು ರೆಸಿಪ್ಟಿವ್ ಆನಲ್ ಸೆಕ್ಸ್ HIV ಅಕ್ವಿಸಿಷನ್ಗೆ ಪರ್ಟಿಕ್ಯುಲರ್ಲಿ ಹೈ ರಿಸ್ಕ್ ಆಕ್ಟಿವಿಟಿ ಒಂದದು. ಥರ್ಡ್ ಆನಲ್ ಫಿಶರ್ಸ್ ಮತ್ತು ಬ್ಲೀಡಿಂಗು. ಪೆನೆಂಟ್ರೇಷನ್ ಇಂದ ಸ್ಮಾಲ್ ಟೇರ್ಸ್ ಆಗಬಹುದು, ಅದು ಪೇನು, ಬರ್ನಿಂಗು, ಬ್ಲೀಡಿಂಗ್ ಮತ್ತು ಇನ್ಫೆಕ್ಷನ್ ಎಲ್ಲಾಗೆ ಕಾಸ್ ಆಗಬಹುದು. ಫೋರ್ತ್ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್. ರೆಕ್ಟಮ್ ಅಲ್ಲಿ ಇಂಟೆಸ್ಟೈನ್ ಬ್ಯಾಕ್ಟೀರಿಯಲ್ ಇರುವಾಗ ಇನ್ಕ್ಲೂಡಿಂಗ್ ಕೋಲಿ, ಶಿಗೆಲಿ ಮತ್ತು ಸಲ್ಮೋನೆಲಾ, ಅದು ಸೆಕ್ಷುವಲ್ ಕಾಂಟ್ಯಾಕ್ಟ್ ಮೂಲಕ ಪಾರ್ಟ್ನರ್ಗೆ ಟ್ರಾನ್ಸ್ಪೋರ್ಟ್ ಆಗಬಹುದು. ಫಿಫ್ತ್ ಹೆಪಟೈಟಿಸ್ ಮತ್ತು ಇಂಟೆಸ್ಟಿನಲ್ ಇನ್ಫೆಕ್ಷನ್ಸ್. ಫೀಕಲ್ ಆರ್ಗಾನಿಸಮ್ಸ್ ಎಕ್ಸ್ಪೋಜರ್ ಇಂದ ಕೆಲವು ಇನ್ಫೆಕ್ಷನ್ ಸ್ಪ್ರೆಡ್ ಆಗಬಹುದು. ಅಂಡ್ ಫೈನಲಿ ಪೇನ್ ಮತ್ತು ಟಿಶ್ಯೂ ಇಂಜರಿ. ಆನಸ್ ನ್ಯಾಚುರಲ್ ಲೂಬ್ರಿಕೇಟ್ ಆಗುವುದಿಲ್ಲ, ಸೊ ಫ್ರಿಕ್ಷನ್ ಇಂದ ಇರಿಟೇಷನ್, ಅಬ್ರೇಷನ್ಸ್ ಮತ್ತು ಟೇರಿಂಗ್ ರಿಸ್ಕ್ ಹೆಚ್ಚಾಗುತ್ತದೆ. ಸೊ ಸೈನ್ಸ್ ಪರ್ಸ್ಪೆಕ್ಟಿವ್ ಇಂದ ಹೆಲ್ತ್ ರಿಸ್ಕ್ ಇಸ್ ಎ ರಿಯಲ್ ಕನ್ಸರ್ನ್ ಬುಧ ಸಂಭೋಗಕ್ಕೆ. ಈಗ ಇನ್ನೊಂದು ಕಾಮನ್ ಕ್ವೆಶನ್, ಇಬ್ಬರಿಗೂ ಒಪ್ಪಿಗೆ ಇದ್ದರೆ ಯಾರಿಗೂ ಫೋರ್ಸ್ ಮಾಡಿಲ್ಲ, ಹಾಗಾದ್ರೆ ಪ್ರಾಬ್ಲಮ್ ಏನು? ಇದು ಕೂಡ ಇಂಪಾರ್ಟೆಂಟ್. ಇಸ್ಲಾಂ ಕನ್ಸೆಂಟ್ ನ ವ್ಯಾಲ್ಯೂ ಮಾಡುತ್ತೆ, ಆದ್ರೆ ಕನ್ಸೆಂಟ್ ಇದ್ದರೆ ಪ್ರತಿಯೊಂದು ಆಕ್ಟ್ ಆಟೋಮೆಟಿಕ್ಲಿ ಹಲಾಲ್ ಆಗಲ್ಲ. ಸಿಂಪಲ್ ಎಕ್ಸಾಂಪಲ್ಸ್ ನೋಡೋಣ. ಮ್ಯಾರೇಜ್ ಹಲಾಲು, ಮದುವೆ ಆಗೋದು ಹಲಾಲು, ಆದ್ರೆ ರಂಜಾನ್ ಅಲ್ಲಿ ನೀವು ಯಾವ ಉಪವಾಸ ಮಾಡ್ತೀರಾ ಆ ಟೈಮಲ್ಲಿ ನೀವು ಸಂಬಂಧ ಮಾಡಂಗಿಲ್ಲ. ಅದೇ ರೀತಿ ನೀವು ಪೀರಿಯಡ್ಸ್ ಅಲ್ಲಿ ಕೂಡ ಸಂಬಂಧ ಮಾಡಂಗಿಲ್ಲ, ಅದನ್ನು ಪ್ರಾಹಿಬಿಟ್ ಮಾಡಿದಾರಲ್ಲ. ಸೊ ಪ್ರಿನ್ಸಿಪಲ್ ಸಿಂಪಲ್, ಮ್ಯಾರೇಜ್ ಹಲಾಲ್ ಆದ್ರೂ ಮ್ಯಾರೇಜ್ ಒಳಗಿನ ಪ್ರತಿಯೊಂದು ಆಕ್ಟ್ ಅಥವಾ ಪ್ರತಿಯೊಂದು ಸಮಯ ಆಟೋಮೆಟಿಕಲಿ ಹಲಾಲ್ ಅಲ್ಲ. ಇಸ್ಲಾಂ ಬೌಂಡ್ರೀಸ್ ಕೂಡ ಸೆಟ್ ಮಾಡಿದೆ. ಸೊ ಈಗ ಸಿಂಪಲ್ ಆನ್ಸರ್, ಆನಲ್ ಇಂಟರ್ ಕೋರ್ಸ್ ಇಸ್ಲಾಂ ಅಲ್ಲಿ ಯಾಕೆ ಹರಾಮು? ಯಾಕಂದ್ರೆ ನಮಗೆ ಕುರಾನ್ ಅಲ್ಲಿ ಬಂದಿದೆ, ಮುಂದೆಯಿಂದ ನೀವು ಕಲ್ಟಿವೇಶನ್ ಮಾಡಿ. ನಮ್ಮ ಪ್ರೊಫೆಟ್ ಹೇಳಿದ್ದಾರೆ, ಹಿಂದೆಯಿಂದ ಮಾಡೋರಿಗೆ ಶಾಪ ಇದೆ, ಅದ್ ಮಾಡಂಗಿಲ್ಲ ಅಂತ. ಆಮೇಲೆ ನಮ್ಗೆ ಸೈನ್ಸ್ ಕೂಡ ಸಿಗ್ನಿಫಿಕೆಂಟ್ ಹೆಲ್ತ್ ರಿಸ್ಕ್ ಇರುತ್ತೆ ಅಂತ ತೋರಿಸಿದೆ. ಈಗ ಆದ್ರೆ ಮುಸ್ಲಿಂನ ಫೈನಲ್ ಪೊಸಿಷನ್ ಸೈನ್ಸ್ ಮೇಲೆ ಡಿಪೆಂಡ್ ಆಗಲ್ಲ. ನಮ್ಮ ಅಲ್ಲಾ ಏನ್ ಹೇಳಿದ್ದಾರೆ, ನಮ್ಮ ಪ್ರೊಫೆಟ್ ಮೊಹಮ್ಮದ್ ಏನ್ ಪ್ರಾಹಿಬಿಟ್ ಮಾಡಿದ್ದಾರೆ ಅದನ್ನ ನಾವು ಅವಾಯ್ಡ್ ಮಾಡ್ತೀವಿ. ಮತ್ತೆ ಇಲ್ಲಿ ಇಸ್ಲಾಂನ ಒಂದು ಬ್ಯೂಟಿಫುಲ್ ಪ್ರಿನ್ಸಿಪಲ್ ಇದೆ, ಇಸ್ಲಾಂ ಡಿಸೈರ್ ನ ಪ್ರಾಹಿಬಿಟ್ ಮಾಡಲ್ಲ. ಮ್ಯಾರೇಜ್ ಒಳಗೆ ಇಂಟಿಮೆಸಿ ಇದೆ, ಲವ್ ಇದೆ, ಅಫೆಕ್ಷನ್ ಇದೆ, ಪ್ಲೆಜರ್ ಕೂಡ ಇದೆ, ಆದ್ರೆ ಹಲಾಲ್ಗೆ ಬೌಂಡ್ರೀಸು ಇದೆ. ನಿನ್ಗೆ ಡಿಸೈರ್ ಇದೆ ಅಂತ ಅದನ್ನ ಫಾಲೋ ಮಾಡು, ಆದ್ರೆ ಅಲ್ಲಾ ತೋರಿಸಿದ ಹಲಾಲ್ ಮಾರ್ಗದಲ್ಲಿ. ಇದೇ ಇಸ್ಲಾಂನ ಬ್ಯಾಲೆನ್ಸ್. ಹೋಪ್ ನಾನು ನಿಮ್ಮ ಕ್ವಶನ್ ಆನ್ಸರ್ ಮಾಡಿದ್ದೀನಿ. ನಿಮ್ಮ ಅಭಿಪ್ರಾಯನೂ ಡೆಫಿನೆಟ್ ಅಲ್ಲಿ ಕಮೆಂಟ್ಸ್ ಅಲ್ಲಿ ಹೇಳಿ, ಅಂಡ್ ನಾನು ಅದನ್ನ ಆನ್ಸರ್ ಮಾಡಿ ಟ್ರೈ ಮಾಡ್ತೀನಿ. ನಿಮ್ಗೆ ಇನ್ನೇ ಬೇರೆ ಏನಾದ್ರು ಕ್ವಶನ್ ಇದೆ ಕಮೆಂಟ್ಸ್ ಅಲ್ಲಿ ಕೇಳಿ, ಅದನ್ನ ಆನ್ಸರ್ ಮಾಡಿ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಾನು ನಿಮ್ಮ ಮುಸ್ಲಿಂ ಕನ್ನಡಿಗ. ಜೈ ಹಿಂದ್, ಜೈ ಕರ್ನಾಟಕ.